ಹಾಯ್ ಫ್ರೆಂಡ್ಸ್, ಸೀಮಾ ರಮೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸೋಯಾ ಚಂಕ್ಸ್ ಮಂಚೂರಿಯನ್ ಹೇಗೆ ಮಾಡ್ಕೋಬಹುದು ಅಂತ ತುಂಬ ಸುಲಭವಾಗಿ ಹೇಳಿಕೊಡ್ತೇನೆ. ಇದರಲ್ಲಿ ನಾನು ಯಾವುದೇ ರೀತಿಯ ಸಾಸನ್ನು ಉಪಯೋಗಿಸ್ಕೊಂಡಿಲ್ಲ. ಮನೆಯಲ್ಲೇ ಸಿಗುವ ಇಂಗ್ರೀಡಿಯೆಂಟನ್ನೆಲ್ಲ ಹಾಕಿ ಸೋಯಾ ಚಂಕ್ಸ್ ಮಂಚೂರಿಯನ್ನನ್ನು ಮಾಡ್ಕೊಂಡಿದ್ದೇವೆ. ಇದು ಅಂಗಡಿಯಲ್ಲಿ ತಗೊಳ್ಳುವಾಗ ತುಂಬ ಗಟ್ಟಿಯಾಗಿರ್ತದೆ, ಪ್ಯಾಕೆಟಲ್ಲಿ ಬರ್ತದೆ. ಇದನ್ನು ನಾವು ಒಂದು ಅರ್ಧ ಗಂಟೆ ನೆನೆ ಹಾಕ್ಕೊಳ್ಬೇಕು. ಆವಾಗ ಈ ನೀರನ್ನು ಎಲ್ಲ ಎಳ್ಕೊಂಡು ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆ ಕೂಡ ಅದರ ಸೈಜಲ್ಲಿ ಸಹ ಸ್ವಲ್ಪ ದೊಡ್ಡದಾಗಿ ಇರ್ತದೆ. ಇಲ್ಲಿ ನಾನು ಒಂದು ಪಾತ್ರೆಗೆ 2 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರನ್ನು ತಗೊಳ್ತೇನೆ. ಮತ್ತು ಅದಕ್ಕೆ 6 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಬೇಕು. ಯಾಕಂದರೆ ನಾವು ಫಸ್ಟಿಗೆ ಇದನ್ನು ಸೋಯಾ ಚಂಕ್ಸನ್ನು ಫ್ರೈ ಮಾಡಿಕೊಳ್ಬೇಕು, ಸ್ವಲ್ಪ ದಪ್ಪಗೆ ಪೇಸ್ಟ್ ಮಾಡಿಕೊಳ್ಳಿಕ್ಕೆ. ಇಲ್ಲಿ ಖಾರ ಪೌಡರ್ 2 ಚಮಚ ಮತ್ತು ರೈಸ್ ಫ್ಲೋರ್ ಅಕ್ಕಿ ಹಿಟ್ಟನ್ನು 5-6 ಚಮಚ ತಗೊಂಡಿದ್ದೇನೆ. ಇನ್ನು ಸ್ವಲ್ಪ ಅಂಟಿಗೋಸ್ಕರ ನಾನು ಕಾರ್ನ್ ಫ್ಲೋರನ್ನು 1 ಸ್ಪೂನಷ್ಟು 1-2 ಸ್ಪೂನಷ್ಟು ಹಾಕ್ಕೊಳ್ತೇನೆ. ನಂತರ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, ಕಸೂರಿ ಮೇಥಿ ಸ್ವಲ್ಪ, ಮತ್ತು 2 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಕೊನೆಯದಾಗಿ ಅರ್ಧ ಲಿಂಬೆ ಹಣ್ಣಿನ ರಸವನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಮತ್ತು ಹಾಗೆಯೇ 1/4 ಲೋಟ ನೀರು ಹಾಕಬೇಕು. ನೀರು ಹಾಕಿ ತುಂಬ ತೆಳು ಸಹ ಮಾಡಲಿಕ್ಕಿಲ್ಲ, ತುಂಬ ದಪ್ಪ ಸಹ ಪೇಸ್ಟ್ ಮಾಡಲಿಕ್ಕಿಲ್ಲ. ಈ ಮಸಾಲದ್ದು ಗ್ರೇವಿ ಒಂದು ಮೀಡಿಯಮ್ ಹಂತಕ್ಕೆ ಇರಬೇಕು. ಯಾಕೆ ಹೇಳಿದರೆ ನಾವು ನೆನೆಸಿಟ್ಟ ಸೋಯಾ ಚಂಕ್ಸನ್ನು ನಾವು ಈ ಗ್ರೇವಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕೋಟಿಂಗ್ಸ್ ಎಲ್ಲ ಆ ಸೋಯಾ ಚಂಕ್ಸಿಗೆ ಅಂಟ್ಕೊಳ್ಬೇಕು. ಹಾಗಾಗಿ ನಾವು ತುಂಬ ನೀರು ಸಹ ಮಾಡಲಿಕ್ಕಿಲ್ಲ. ಈಗ ನೋಡಿ, ಈ ಗ್ರೇವಿಗೆ ನಾನು ಮೊದಲೇ ನೆನೆಸಿಟ್ಟುಕೊಂಡ ಸೋಯಾ ಚಂಕ್ಸನ್ನು ಈ ಥರ ಕೈಯಲ್ಲಿ ಹಿಂಡಿ ಅದಕ್ಕೆ ಹಾಕ್ತಿದ್ದೇನೆ. ಇದರಲ್ಲಿ ನೀರಿನ ಅಂಶ ಇರಬಾರ್ದು, ಅಂದರೆ ನಾವು ಎಣ್ಣೆಗೆ ಹಾಕಿದ ನಂತರ ನೀರಿನ ಅಂಶ ಬಿಟ್ಕೊಳ್ತದೆ. ಆದಷ್ಟು ಈ ನೀರನ್ನು ಸ್ಕ್ವೀಸ್ ಮಾಡಿ ಈ ಮಸಾಲೆಗೆ ಹಾಕಬೇಕು. ಈ ಸೋಯಾ ಚಂಕ್ಸ್ನಲ್ಲಿ ತುಂಬ ನಾರಿನಾಂಶ ಇರೋದ್ರಿಂದ ಇದು ನಮ್ಮ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಹಾಗಾಗಿ ಇದನ್ನು ಮಕ್ಕಳು ಮತ್ತು ಇದರಲ್ಲಿ ತುಂಬ ಪ್ರಮಾಣದ ಪ್ರೋಟೀನ್ ಇರುವುದರಿಂದ ಇದು ಸಸ್ಯಾಹಾರದಲ್ಲಿ ಪ್ರಮುಖವಾದ ಸ್ಥಾನದಲ್ಲಿ ಉಂಟು. ನಾನ್ ವೆಜ್ನಲ್ಲಿ ಇರುವಂತೆ ಪೌಷ್ಟಿಕಾಂಶ ಸಹ ಇದರಲ್ಲಿ ತುಂಬವಾಗಿರುವುದರಿಂದ ಇದನ್ನು ವೆಜ್ ಮೀಟ್ ಸಹ ಕರೀತಾರೆ. ಇದು ಮಕ್ಕಳಿಗೆ ಮೊಟ್ಟೆ ಅಥವಾ ಮಾಂಸದ ಬದಲಾಗಿ ಇದನ್ನು ಕೊಡ್ಬೋದು, ಅಷ್ಟೇ ಪ್ರಮಾಣದ ಪ್ರೋಟೀನ್ ಸಿಗ್ತದೆ. ಇದು ತೂಕವನ್ನು ಇಳಿಸಿಕೊಳ್ಳುವವರಿಗೆ ತುಂಬ ಉಪಯುಕ್ತವಾಗಿದೆ. ಇದು ರಕ್ತದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತದೆ, ಅಂದರೆ LDL ಲೋ ಡೆನ್ಸಿಟಿ ಲೈಪೋಪ್ರೋಟೀನನ್ನು ಕಡಿಮೆ ಮಾಡ್ತದೆ. ಮತ್ತು BP, ಶುಗರ್ ಇವುಗಳನ್ನೆಲ್ಲ ಸಹ ನಿಯಂತ್ರಣದಲ್ಲಿ ಇಡುತ್ತದೆ. ಇಲ್ಲಿ ಮಂಚೂರಿಯನ್ ಮಾಡಿಕೊಳ್ಳಿಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿಯನ್ನು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಕ್ಯಾಪ್ಸಿಕಮನ್ನು ಸಹ ತುಂಬ ಚಿಕ್ಕದಾಗಿ ಅಲ್ಲ, ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಇಟ್ಕೋಬೇಕು. ಮತ್ತು ಇಲ್ಲಿ ಸ್ವಲ್ಪ ಜೀರಾ ಪೌಡರ್ ಉಂಟು, ಮತ್ತು ಕೊತ್ತಂಬರಿ ಪೌಡರ್ ಉಂಟು, ಬೆಳ್ಳುಳ್ಳಿ ಉಂಟು, 1-2 ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಸೂರಿ ಮೇಥಿಯನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದೊಂದು ಮಿಕ್ಸಿ ಜಾರ್ನೊಳಗೆ 3 ಟೊಮೆಟೊವನ್ನು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಇದನ್ನು ಪೇಸ್ಟ್ ಮಾಡಲಿಕ್ಕೆ. ಇಲ್ಲಿ ನಾನೊಂದು 1/4 ಲೋಟ ನೀರಿಗೆ 1 ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಹಾಕಿಟ್ಟಿದ್ದೇನೆ. ಈಗ ನಾನೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ, ಇದನ್ನು ಡೀಪ್ ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಡೀಪ್ ಫ್ರೈ ಮಾಡಬೇಕು. ಇದು ಫ್ರೈ ಆದ ನಂತರ ತುಂಬ ಕ್ರಿಸ್ಪಿಯಾಗಿರ್ತದೆ. ಯಾಕಂತ ಹೇಳಿದರೆ ನಾವಿಲ್ಲಿ ಅಕ್ಕಿ ಹಿಟ್ಟು ಮತ್ತು ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿರ್ತದೆ. ಇದನ್ನೆಲ್ಲ ಒಮ್ಮೆ ಎಲ್ಲವನ್ನು ಕಾಯಿಸಿ, ಏನು ನಾವು ಮಸಾಲೆಗೆ ಹಾಕಿ ಇಟ್ಟಿದ್ದೇವೆ ನೋಡಿ, ಅದನ್ನೆಲ್ಲ ಕಾಯಿಸಿ ಒಂದು ಸೈಡಿಗೆ ತಕ್ಕೊಂಡು ಇಡಬೇಕು. ಈ ಸೋಯಾ ಚಂಕ್ಸನ್ನು ಪಲ್ಯ ಸಹ ಮಾಡ್ಕೋಬೋದು, ಬಿರಿಯಾನಿ ಮಾಡ್ಬೋದು, ಅದರ ಕರಿ ಮಾಡ್ಬೋದು, ಮಂಚೂರಿಯನ್ ಪಲಾವ್ ಸಹ ಮಾಡ್ಬೋದು, ಹಾಗೆ ಸೋಯಾ ಚಂಕ್ ಕಬಾಬ್ ಸಹ ಮಾಡ್ಕೊಬೋದು. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ತಗೊಂಡು ಅದು ಸರಿ ಬಿಸಿಯಾದ ನಂತರ ಅದಕ್ಕೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಕೆಂಪಾಗುವವರೆಗೆ ಹುರ್ಕೊಳ್ಬೇಕು. ಈ ಬೆಳ್ಳುಳ್ಳಿಯನ್ನು ಹಾಕೋದ್ರಿಂದ ಕೊಲೆಸ್ಟ್ರಾಲಿಗೆಲ್ಲ ತುಂಬ ಒಳ್ಳೆಯದು. ಇದರಲ್ಲಿ ಮೊದಲೇ ಹೇಳಿದಾಗೆ ಯಾವುದೇ ಸಾಸನ್ನು ನಾನು ಹಾಕ್ತಾ ಇಲ್ಲ, ಮನೆಯಲ್ಲಿ ಏನು ಸಿಗ್ತದೆ ಅದೇ ಇಂಗ್ರೀಡಿಯೆಂಟನ್ನು ಹಾಕಿ ಮಾಡ್ತಿರುವಂಥದ್ದು.
ಇದು ಸ್ವಲ್ಪ ಕೆಂಪಗೆ ಕಲರ್ ಬಂದ ನಂತರ ಒಂದು 2 ಕಾಯಿ ಮೆಣಸನ್ನು ಹಾಕಿ ಹುರ್ಕೊಳ್ಬೇಕು. ಇದು ಸ್ವಲ್ಪ ಬಾಡಿದ ನಂತರ ನಾವೇನು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ, ಅದನ್ನು ಹಾಕಬೇಕು. ಇದನ್ನು ತುಂಬ ಹೊತ್ತು ಕಾಯಲಿಕ್ಕೆ ಇಡಬೇಕಂತ ಇಲ್ಲ, ಸ್ವಲ್ಪ ಅದು ಬಾಡ್ತಾ ಬಂದರೆ ಸಾಕು. ಹೀಗೆ ಸ್ವಲ್ಪ ಕ್ಯೂಬ್ಸ್ ಥರ ಕಟ್ ಮಾಡಬೇಕು, ತುಂಬ ಸಣ್ಣಗೆ ಮಾಡಬೇಕಂತ ಇಲ್ಲ. ನಾವಿದು ಮಂಚೂರಿಯನ್ ಮಾಡೋದಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿ ಇರಬೇಕಾಗ್ತದೆ. ಇದೆಲ್ಲ ಸ್ವಲ್ಪ ಬಿಡಿಸಿ ಬಿಡಿಸಿ ಹಾಕಬೇಕು. ನಂತರ ಇದರೊಟ್ಟಿಗೆ ಎಲ್ಲ ಮಿಕ್ಸ್ ಮಾಡಿ ಈರುಳ್ಳಿಯನ್ನೆಲ್ಲ ಬಾಡಿಸ್ಕೊಳ್ಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುವಾಗ ನಾವು ಟೊಮಟೊವನ್ನು ತಗೊಂಡಿದ್ದೇವಲ್ಲ, ಅದನ್ನು ಆ ಪೇಸ್ಟನ್ನು ಇದಕ್ಕೆ ಹಾಕಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಬೇಕು. ಇಲ್ಲಿ ನೋಡಿ, ಅದು ಎಷ್ಟರವರೆಗೆ ಕುದಿಬೇಕಂತ ಹೇಳಿದರೆ ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬರ್ತದೆ. ಇವಾಗ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ, ಕ್ಯಾಪ್ಸಿಕಮ್ಮನ್ನು ಇದಕ್ಕೆ ಹಾಕಬೇಕು. ಇದೇನು ತುಂಬ ಹೊತ್ತು ಬೇಯಬೇಕಂತಿಲ್ಲ, ಸ್ವಲ್ಪ ಬಾಡಿದ್ರೂ ಸಾಕಾಗ್ತದೆ. ಅಂದರೆ ಕ್ಯಾಪ್ಸಿಕಮ್ಗೇನು ತುಂಬ ಬೇಯಿಸ್ಬೇಕಂತ ಇಲ್ಲ, ಒಟ್ಟು ಈ ಟೊಮೆಟೊದ್ದು ಹಸಿ ವಾಸನೆ ಹೋದರೆ ಸರಿ. ಈಗ ನಾವು ಈ ಮಸಾಲೆಗೆ ಉಪ್ಪನ್ನು ಹಾಕಬೇಕು. ನಾವು ಉಪ್ಪನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕಬೇಕಾಗ್ತದೆ. ಯಾಕೆ ಹೇಳಿ, ನಾವು ಫಸ್ಟಿಗೆ ಸೋಯಾ ಚಂಕ್ಸ್ ಇದ್ದು ಫ್ರೈ ಮಾಡುವಾಗ ಉಪ್ಪು ಹಾಕಿದ್ದೇವೆ ಆ ಮಸಾಲೆಗೆ. ಮತ್ತು ಈ ಮಸಾಲೆಗೆ ಸ್ವಲ್ಪ ಜೀರಾ ಪೌಡರ್, ಕೊತ್ತಂಬರಿ ಪೌಡರ್, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾವು ಖಾರಕ್ಕೆ ಒಂದು ಅಚ್ಚ ಖಾರದ ಪುಡಿ ಒಂದು 2 ಸ್ಪೂನಷ್ಟು ಹಾಕಬೇಕು. ಇಲ್ಲದಿದ್ದರೆ ಸ್ವಲ್ಪ ಕರಿಮೆಣಸಿನ ಪೌಡ್ರನ್ನು ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಇವತ್ತು ಹಾಕಿಲ್ಲ, ಯೂಸ್ ಮಾಡಲಿಲ್ಲ. ಅಚ್ಚ ಖಾರದ ಪುಡಿ 2 ಸ್ಪೂನನ್ನು ಹಾಕಿದ್ದೇನೆ. ಈಗ ನೋಡಿ, ಚಿಲ್ಲಿ ಸಾಸಿಗೆ ಚಿಲ್ಲಿ ಪೌಡರ್, ಸೋಯಾ ಸಾಸಿಗೆ ಉಪ್ಪು, ಟೊಮೆಟೊ ಸಾಸಿಗೆ ಟೊಮೆಟೊ ಪೇಸ್ಟನ್ನು ಹಾಕಿದ್ದೇವೆ. ಈಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಹೀಗೆ ಸ್ವಲ್ಪ ಲಿಕ್ವಿಡ್ ಹಾಗೆ ಬಿಟ್ಕೊಳ್ತದೆ, ಅದರ ನೀರೆಲ್ಲ ಬಿಟ್ಕೊಳ್ತದೆ ಬೆಂದ ನಂತರ. ಈಗ ನಾವು ಏನು ಹುರಿದಿಟ್ಕೊಂಡಿದ್ದೇವೆ ನೋಡಿ, ಕಾಯಿಸಿ ಇಟ್ಕೊಂಡಿದ್ದೇವೆ ಸೋಯಾ ಚಂಕ್ಸನ್ನು, ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ನಾವು ಹಾಕಿದ ಎಲ್ಲ ಮಸಾಲ ಈ ಸೋಯಾ ಚಂಕ್ಸ್ನೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು 2-3 ನಿಮಿಷ ಕೈ ಬಿಡದೆ ಸರಿಯಾಗಿ ಮಿಕ್ಸ್ ಮಾಡಿ. ಈ ಮಸಾಲೆ ಎಲ್ಲ ಅದರೊಟ್ಟಿಗೆ ಸೇರಿಕೊಳ್ಬೇಕು, ಉಪ್ಪು ಖಾರ ಎಲ್ಲ ಹೇಳ್ಕೊಳ್ಬೇಕು. ಹಾಗೆ ಅಲ್ಲಿಯವರೆಗೆ ಚೆಂದ ಮಾಡಿ ಮಿಕ್ಸ್ ಮಾಡಿ. ಇಲ್ಲಿ ಯಾವುದೇ ನಾನು ಫುಡ್ ಕಲರನ್ನು ಸಹ ಹಾಕಲಿಲ್ಲ, ಕೇವಲ ಮನೆಯಲ್ಲೇ ಇರುವ ವಸ್ತುಗಳನ್ನು ಉಪಯೋಗಿಸಿಕೊಂಡು ಮಾಡಿರುವಂಥದ್ದು. ಈಗ ಇದಕ್ಕೆ ನಾನು ಮೊದಲೇ ಒಂದು 1/4 ಲೋಟೆಗೆ ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಹಾಕಿಟ್ಟಿದ್ದೆಲ್ಲ, ಆ ಗ್ರೇವಿಯನ್ನು, ಆ ನೀರನ್ನು ಇದಕ್ಕೆ ಹಾಕಬೇಕು. ಹಾಕಿದ ನಂತರ ಚೆಂದ ಮಿಕ್ಸ್ ಮಾಡಿ ಮೇಲಿಂದ ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಉದುರಿಸಬೇಕು. ಇವಾಗ ನೋಡಿ, ತುಂಬ ಚೆನ್ನಾಗಿರುವಂಥದ್ದು ರೆಡಿಯಾಗಿದೆ. ಕೊನೆಯದಾಗಿ ಒಂದು ಅರ್ಧ ಲಿಂಬೆ ಹುಳಿಯ ರಸವನ್ನು ಇದಕ್ಕೆ ಹಿಂಡಬೇಕು. ನೋಡಿ ಫ್ರೆಂಡ್ಸ್, ನೀವು ಸಹ ಈ ಥರ ಮಂಚೂರಿಯನ್ನು, ಸೋಯಾ ಚಂಕ್ಸ್ ಮಂಚೂರಿಯನ್ ಮಾಡಿಕೊಂಡು ತಿನ್ಬೋದು. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಯಾಕೆ ತಡ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ. ಟಾಟಾ, ಬಾಯ್ ಬಾಯ್.